ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ. ಬರ್ಡೇಗಳಿಗಾಗಿ ಕೋಲ್ಡ್ ಕೇಕ್ನ ಮನೇಲಿ ಈಸಿಯಾಗಿ ಯಾವ ರೀತಿ ಮಾಡೋದಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಫ್ ಕೆಜಿ ಕೇಕ್ನ ನಾನಿಲ್ಲಿ ಮೆಜರ್ಮೆಂಟ್ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟು ಸ್ಪಾಂಜಿ ಆಗಿ ಸೂಪರ್ ಆಗಿ ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಮಾಡ್ತಾ ಇರೋದು ಮ್ಯಾಂಗೋ ಫ್ಲೇವರ್ ಕೇಕು. ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಳ್ಳೋಣ. ಮೊದಲಿಗೆ ಅದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೋಬೇಕು. ಹಾಫ್ ಕೆಜಿ ಕೇಕ್ ಆಗಿರೋದ್ರಿಂದ ಹಾಫ್ ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟು ತಗೋತಾ ಇದ್ದೀನಿ. ಮೆಜರ್ಮೆಂಟ್ ಕಪ್ಪು ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಒಂದು ಹಾಫ್ ಟೀ ಸ್ಪೂನ್ ಆಗಷ್ಟು ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟು ಬೇಕಿಂಗ್ ಸೋಡಾ. ಬೇಕಿಂಗ್ ಪೌಡರ್ ಮತ್ತೆ ಬೇಕಿಂಗ್ ಸೋಡಾ ಬಹಳ ವ್ಯತ್ಯಾಸ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಮೆಜರ್ಮೆಂಟ್ ಮಾತ್ರ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟು. ಮೆಜರ್ಮೆಂಟ್ ಕಪ್ಸ್ ಇರಲೇಬೇಕು. ಈಗ ಇದನ್ನ ಜರಡಿ ಹಿಡ್ಕೊಳ್ಳೋಣ. ಏನಾದ್ರೂ ಮೈದಾ ಹಿಟ್ಟಿನಲ್ಲಿ ಏನಾದ್ರೂ ಸ್ವಲ್ಪ ಸಣ್ಣ ಸಣ್ಣ ಗಂಟುಗಳಿದ್ರೆ ರಿಮೂವ್ ಆಗಲಿ ಈಸಿಯಾಗಿ ಅಂತ. ಜರಡಿ ಹಿಡ್ಕೊಂಡಾದ್ಮೇಲೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನ ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೇ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಅದಕ್ಕೆ ಪ್ಯಾನ್ ಬೇಕು. ಪ್ಯಾನ್ನ ರೆಡಿ ಮಾಡ್ಕೊಳ್ಳೋಣ. ಈ ತರ ಪ್ಯಾನ್ ಇಲ್ಲ ಅಂದ್ರೆ ಮನೇಲಿರೋ ಈ ತರ ಸಾಮಾನುಗಳನ್ನೇ ಯೂಸ್ ಮಾಡ್ಕೋಬಹುದು. ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ನೋಡಿ 6 ಇಂದ 6.5 ಇಂಚ್ ಇದೆ. ಇದು ಹಾಫ್ ಕೆಜಿ ಕೇಕಿಗೆ ಸಾಕಾಗುತ್ತೆ. ಬಟರ್ ಪೇಪರ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಈ ತರ ಜೆರಾಕ್ಸ್ ಪೇಪರ್ ಇರುತ್ತಲ್ಲ, ವೈಟ್ ಶೀಟ್, ಅದನ್ನೇ ಯೂಸ್ ಮಾಡ್ಕೋಬಹುದು. ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ನೋಡಿ, ಈಸಿ ಸ್ಟೆಪ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ಈ ರೀತಿ ಡಬ್ಬನ ಉಲ್ಟಾ ಇಟ್ಬಿಟ್ಟು ಆ ಮೆಜರ್ಮೆಂಟ್ ಕರೆಕ್ಟ್ ಬರೋ ಹಾಗೆ ಕಟ್ ಮಾಡ್ಕೊಂಡ್ರೆ ಆಯ್ತು. ಬಟರ್ ಪೇಪರೇ ಬೇಕಂತ ಏನಿಲ್ಲ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಆ ಜೆರಾಕ್ಸ್ ಪೇಪರ್ನ ಅದರಲ್ಲಿ ಇಟ್ಟು ಆ ಎಡ್ಜಸ್ನೆಲ್ಲ ಒಂಚೂರು ಗ್ಯಾಪ್ ಇಲ್ದಂಗೆ ನೀಟಾಗಿ ಒತ್ತುಕೊಂಡು ಅದಕ್ಕೆ ಎಣ್ಣೆ ಹಚ್ಕೋಬೇಕು. ನಿಮ್ಮ ಹತ್ರ ಜೆರಾಕ್ಸ್ ಪೇಪರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬರೀ ನೀವು ಮೈದಾ ಹಿಟ್ಟನ್ನ ಸ್ವಲ್ಪ ಉದುರಿಸ್ಕೋಬಹುದು. ಮೊದಲಿಗೆ ಪಾತ್ರೆನ ಪ್ರೀ ಹೀಟ್ ಮಾಡಕ್ಕಿಡೋಣ. ನನ್ನ ಹತ್ರ ಓವನ್ ಇಲ್ಲ, ಇದೇ ರೀತಿ ನಾನು ಬೇಕ್ ಮಾಡೋದು. ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಉರಿಯಲ್ಲಿ ನಾವು ಅದನ್ನ ಪ್ರೀ ಹೀಟ್ ಮಾಡಕ್ಕಿಡೋಣ. ಅಷ್ಟರಲ್ಲಿ ಸ್ಪಾಂಜ್ ಕೇಕಿಗೆ ಬೇಕಾಗಿರೋಂಥ ಐಟಮ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 3 ಎಗ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ಮಾಲ್ ಸೈಜ್ ಇರೋದ್ರಿಂದ 3 ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡ ಸೈಜ್ ಏನಾದರೂ ತತ್ತಿಗಳು ಇದ್ವು ಅಂದ್ರೆ ನೀವು ಅದನ್ನ 2 ಎದ್ರು ಯೂಸ್ ಮಾಡ್ಕೋಬಹುದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಎಸೆನ್ಸ್. ನಾನು ಮ್ಯಾಂಗೋ ಫ್ಲೇವರ್ ಕೇಕ್ ಮಾಡ್ತಾ ಇರೋದ್ರಿಂದ ಹಾಫ್ ಟೀ ಸ್ಪೂನ್ ಆಗಷ್ಟು ಮ್ಯಾಂಗೋ ಎಸೆನ್ಸ್ ಹಾಕೊಂಡಿದ್ದೀನಿ. ಮತ್ತೆ ಕೇಕ್ ಜೆಲ್ ಬೇಕರಿಗಳಲ್ಲೆಲ್ಲ ಯೂಸ್ ಮಾಡ್ತಾರೆ, ಇದು ಆಪ್ಷನಲ್. ಹಾಕಿಲ್ಲ ಅಂದ್ರೂ ಏನ್ ತೊಂದರೆ ಇಲ್ಲ, ಬಟ್ ಎಸೆನ್ಸ್ ಮಾತ್ರ ಕಂಪಲ್ಸರಿ ಹಾಕ್ಲೇಬೇಕು. ಹಾಕ್ತಾ ಇದ್ರೆ ನಿಮ್ದು ಆಮ್ಲೆಟ್ ಕೇಕ್ ಆಗ್ಬಿಡುತ್ತೆ, ಎಗ್ ಸ್ಮೆಲ್ ಬರುತ್ತೆ. ಜೆಲ್ನ ನಾನು ಇಲ್ಲೊಂದು ಹಾಫ್ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಅಷ್ಟೇ, ಆಪ್ಷನಲ್ ಇದು. ಇದಕ್ಕೆ ನಾನು ಬೀಟರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೀಟರ್ ಇಲ್ಲ ಅಂದ್ರೆ ಈ ತರ ವಿಸ್ಕ್ ಕೂಡ ಯೂಸ್ ಮಾಡ್ಬೋದು. ಬಟ್ ವಿಸ್ಕ್ ಇಂದ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಒಂದ್ ಅರ್ಧ ಗಂಟೆಗಿಂತ ಜಾಸ್ತಿ ಟೈಮ್ ಹಿಡಿಯುತ್ತೆ ಬೀಟ್ ಮಾಡಕ್ಕೆ. ಆಗ ನಿಮ್ಗೆ ಇನ್ನೊಂದ್ಸರ್ತಿ ಕೇಕ್ ಮಾಡೋದೇ ಬೇಡ ಅನ್ಸ್ಬಿಡುತ್ತೆ, ಅಷ್ಟು ಟೈಮ್ ತಗೊಳುತ್ತೆ. ನಾವು ಬೀಟರ್ ಇಂದ ಯೂಸ್ ಮಾಡಿ ಇದನ್ನ ಬೀಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪೇಷನ್ಸ್ ತುಂಬಾ ಮುಖ್ಯ ಕೇಕ್ ಮಾಡಕ್ಕೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ನಾವು ಎಗ್ನ ಬೀಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಸ್ಪಾಂಜ್ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಸ್ವಲ್ಪ ಸ್ವಲ್ಪ ಅದು ಫ್ಲಫಿನೆಸ್ ಕಂಡ ತಕ್ಷಣ ನಾವು ಅದಕ್ಕೆ ಸಕ್ಕರೆ ಸೇರಿಸ್ಕೋಬೇಕು. ಹೌದಾ, ಈಗ ಅರ್ಧ ಕೆಜಿ ಕೇಕ್ಗೆ ನಾನು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕಿದ್ರಿಂದ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ. ಈ ತರ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ರೌಂಡ್ ಆಗಿ ನಾವು ಬೀಟ್ ಮಾಡಬೇಕು. ಮತ್ತೆ ಬೀಟಿಂಗ್ ವ್ಯಾಲ್ಯೂಮ್ನ ಸ್ಟೆಪ್ 1 ಇಂದ ಬರ್ತಾ ಬರ್ತಾ 2, 3, 4 ಹೀಗೆ 4 ಸ್ಟೆಪ್ಸ್ ಆಗೋವರೆಗೂ ನಾವು ಲೋ ಇಂದ ಹೈ ಸ್ಪೀಡ್ ವರೆಗೂ ಬೀಟ್ ಮಾಡ್ತಾ ಹೋದಂಗೆಲ್ಲ ಈ ರೀತಿ ಫುಲ್ ಕಲರ್ ಚೇಂಜ್ ಆಗುತ್ತೆ, ಕ್ರೀಮಿ ತರ ಟೆಕ್ಸ್ಚರ್ ಬರುತ್ತೆ. ಅದಾದ್ಮೇಲೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನನ್ನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಸೇರಿಸ್ಕೋಬೇಕು. ನೀವು 2 ಸಲ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಫಸ್ಟ್ ಟೈಮ್ ಮಾಡ್ತಿರೋರು. ನನಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಒಂದೇ ಸಲ ಸೇರಿಸ್ಕೊಂಡಿದ್ದೀನಿ. ನಾನು ಸುಮಾರು ಒಂದು 100 ಕೇಕ್ಗಳನ್ನ ಮಾಡಿದ್ದೀನಿ ಆಲ್ರೆಡಿ. ಈ ರೀತಿ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೀಟ್ ಮಾಡಬೇಕು. ಹಿಟ್ಟು ಮತ್ತೆ ಎಗ್ಗು ಚೆನ್ನಾಗಿ ಹೊಂದ್ಕೊಂಡು ಇನ್ನೂ ಸ್ವಲ್ಪ ಫ್ಲಫಿಯಾಗಿ ಉಬ್ಬುತ್ತೆ ಇದು ಎಲ್ಲ ಬ್ಯಾಟರು. ಆ ರೀತಿ ಉಬ್ಬಿದಾಗ ನಮ್ದು ಕೇಕು ಸೂಪರ್ ಆಗಿ ಬರುತ್ತೆ.
ಮಿನಿಮಮ್ ಎಲ್ಲಾ ಪ್ರೊಸೀಜರ್ ಸೇರಿ ನಿಮ್ಗೊಂದು 10 ನಿಮಿಷ ಟೈಮ್ ತಗೋಬಹುದು. ಎಲ್ಲ ಎಗ್ ಹಾಕೊಳ್ಳೋದ್ರಿಂದ ಪೂರ್ತಿ ಬ್ಯಾಟರ್ ರೆಡಿ ಆಗೋವರೆಗೂ. ಓಕೆನಾ? ನೋಡಿ ಯಾವ ರೀತಿ ಕ್ರೀಮಿಯಾಗಿ ಬರ್ತಾ ಇದೆ, ಹಾಗೆ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಒಂದ್ 2 ಟೇಬಲ್ ಸ್ಪೂನ್ ಆಗಷ್ಟು ಹಾಲು ಹಾಕೋತಾ ಇದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲು ಹಾಕೊಂಡ್ರೆ ಬಹಳ ಒಳ್ಳೇದು. ಆಮೇಲೆ ಎಗ್ ಆಗ್ಲಿ, ಎಸೆನ್ಸ್ ಆಗ್ಲಿ, ಪ್ರತಿಯೊಂದು ಯಾವ್ದೇ ಐಟಮ್ ಆಗ್ಲಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರೋ ಕೋಲ್ಡ್ ಇರೋ ಐಟಮ್ಸ್ ಯಾವ್ದನ್ನು ನೀವು ಹಾಕೊಳಕ್ ಹೋಗ್ಬೇಡಿ. ಆಗ ಎಗ್ ಚೆನ್ನಾಗಿ ಬೀಟ್ ಆಗಲ್ಲ, ಸ್ಪಾಂಜ್ ಕೂಡ ಚೆನ್ನಾಗಿ ಬರಲ್ಲ. ಓಕೆನಾ? 2 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕೊಂಡ್ಬಿಟ್ಟು ಮತ್ತೆ 1 ನಿಮಿಷ ಬೀಟ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ಇದರಲ್ಲಿ ನಾವು ಸೇರಿಸ್ಕೊಳ್ಳೋಕೆ ಇರೋದು ನೋಡಿ, ಈ ತರ ಬ್ಯಾಟರು ರೆಡಿ ಆಗಿರ್ಬೇಕು. ಇದಕ್ಕೆ ನಾವು ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ಈ ತರ ಹಿಂಗ್ ಎಳೆ ಬಿಟ್ರೆ ಈ ತರ ಫ್ಲೋ ಆಗಿ ಅಂದ್ರೆ ಎಳೆ ಬೀಳ್ಬೇಕು, ಹರಿದ ಬರ್ಬೇಕು ಹಿಟ್ಟು, ಆ ರೀತಿ ಇರ್ಬೇಕು, ಕಟ್ ಆಗ್ಬಾರ್ದು. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗಷ್ಟು ನಾನು ಸನ್ಫ್ಲವರ್ ಆಯಿಲ್ ನ ಸೇರಿಸ್ಕೊತಾ ಇದ್ದೀನಿ. ನೀವ್ ಯಾವ್ದೇ ತಗೊಂಡ್ರು ರಿಫೈನ್ಡ್ ಆಯಿಲ್ ಮಾತ್ರ ಯೂಸ್ ಮಾಡಿ. ಯಾವುದೇ ಶೇಂಗಾ ಎಣ್ಣೆ, ಎಳ್ಳೆಣ್ಣೆ ಈ ತರದ್ದು ಫ್ಲೇವರ್ ಇರುವಂತ ಆಯಿಲ್ ಯಾವ್ದನ್ನು ಯೂಸ್ ಮಾಡಕ್ ಹೋಗ್ಬೇಡಿ. ಇಲ್ಲ ಅಂದ್ರೆ ಕೇಕ್ ಅದರದೇ ಸ್ಮೆಲ್ ಆಗ್ಬಿಡತ್ತೆ. ಮತ್ತೆ ಇದಕ್ಕೆ ಎಣ್ಣೆ ಜೊತೆಗೆ ಇನ್ನೊಂದು ಹಾಫ್ ಟೀ ಸ್ಪೂನ್ ಆಗಷ್ಟು ಮ್ಯಾಂಗೋ ಎಸೆನ್ಸ್ ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಜಸ್ಟ್ ಜಾಸ್ತಿ ಬೀಟ್ ಮಾಡೋ ಹಾಗಿಲ್ಲ. ಎಣ್ಣೆ ಹಾಕಿದ್ಮೇಲೆ ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಜಾಸ್ತಿ ಬೀಟ್ ಮಾಡಿದ್ರೆ ಸ್ಪಾಂಜು ಗಟ್ಟಿ ಆಗ್ಬಿಡುತ್ತೆ, ಹಾರ್ಡ್ ಆಗುತ್ತೆ. ಈ ಪ್ರತಿಯೊಂದು ಟಿಪ್ಸ್ ಕೂಡ ಬಹಳ ಇಂಪಾರ್ಟೆಂಟು. ಸುಮಾರು ಸಲ ಫೇಲ್ಯೂರ್ ಆದ್ಮೇಲೆನೆ ನನಗೂ ಈ ಕೇಕ್ ಮಾಡಕ್ ಬಂದಿರೋದು. ನೋಡಿ ಈ ತರ ಹಿಟ್ಟು ಚೆನ್ನಾಗಿ ರೆಡಿ ಆದ್ಮೇಲೆ ನಾವು ಮೊದ್ಲೇ ಏನ್ ಪಾತ್ರೆನ ಟಿನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಪೇಪರ್ ಹಾಕಿ ಅದಕ್ಕೆ ನಾವು ಇದನ್ನ ಸೇರಿಸ್ಕೊತಾ ಇದ್ದೀನಿ ಹಿಟ್ಟನ್ನ. ಎಲ್ಲ ಹಿಟ್ಟನ್ನ ನೀಟಾಗಿ ಸೇರಿಸ್ಕೊಂಡ್ಬಿಟ್ಟು ಒಂದ್ ಸರ್ತಿ ಇದನ್ನ ಈ ತರ ಟ್ಯಾಪ್ ಮಾಡೋಣ. ಈ ತರ ಟ್ಯಾಪ್ ಮಾಡೋದ್ರಿಂದ ಅದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಹೊರಗಡೆ ಹೋಗಿ ಸ್ಪಾಂಜ್ ನೀಟಾಗಿ ಬರುತ್ತೆ. ಈಗ ಆಲ್ರೆಡಿ 10 ನಿಮಿಷ ಆಗಿದೆ, ನಮ್ ಪ್ರೀ ಹೀಟ್ ಆಗಿದೆ ಪಾತ್ರೆ. ಇದ್ರಲ್ಲಿ ಆ ಕೇಕ್ ಮೋಲ್ಡ್ ನ ಇಡ್ತಾ ಇದೀನಿ. ಇಟ್ಟು ಒಂದು ಇದನ್ನ ಟೋಟಲ್ ಅರ್ಧ ಕೆಜಿ ಕೇಕಿಗೆ ಅಂದ್ರೆ ನೀವು ಗ್ಯಾಸ್ ಮೇಲೆ 20 ರಿಂದ 25 ನಿಮಿಷ ಟೈಮ್ ತಗೊಳುತ್ತೆ. ಮೊದ್ಲಿನ 5 ನಿಮಿಷ ನಾವ್ ಇದನ್ನ ಹೈ ಫ್ಲೇಮ್ ನಲ್ಲಿ ಇಡ್ಬೇಕು. ಹೈ ಫ್ಲೇಮ್ ನಲ್ಲಿ ಇಟ್ಟು ಆ ನಂತರ ನಾವ್ ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಮತ್ತೆ ಒಂದ್ 20 ನಿಮಿಷ ಬಿಡ್ಬೇಕಾಗತ್ತೆ. ಒಂದ್ 15 ರಿಂದ 20 ನಿಮಿಷದ ಒಳಗಡೆ ನಾವ್ ಇದನ್ನ ಒಂದ್ ಸರ್ತಿ ಓಪನ್ ಮಾಡಿ ಬೆಂದಿದೆಯಾ ಇಲ್ಲ ಅಂತ ಚಾಕು ಹಾಕಿ ನೋಡ್ಬೇಕು. ಚಾಕುಗೆ ಒಂದ್ ಚೂರು ಹಿಟ್ಟು ಹತ್ಕೊಂಡಿಲ್ಲ ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಅವಾಗ ನಾವ್ ಇದನ್ನ ಮೇಲ್ಗಡೆ ತಕ್ಕೋಬಹುದು. ನಾನು ಅದನ್ನ ಚೆಕ್ ಮಾಡುವಂತ ವಿಡಿಯೋ ಸ್ಕಿಪ್ ಆಗಿದೆ. ತಕೊಳ್ಳುವಾಗ ಹುಷಾರಾಗಿ ತಕೊಳ್ಳಿ. ಅದಾದ್ಮೇಲೆ ಶುಗರ್ ಸಿರಪ್ ರೆಡಿ ಮಾಡ್ಕೋಬೇಕು. ಸ್ಪಾಂಜ್ ನ ಆರಕ್ ಇಟ್ಟಿದೀನಿ. ಈಗ ಕೇಕ್ ನ ಡೆಕೋರೇಷನ್ ಮಾಡಕ್ಕೆ ರೆಡಿ ಮಾಡ್ಕೊಳ್ಳೋಣ ಐಟಮ್ಸ್ ನ. ಶುಗರ್ ಸಿರಪ್ ಯಾವ ರೀತಿ ಅಂದ್ರೆ ಸಕ್ಕರೆ ಮತ್ತೆ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಅದು ಪೂರ್ತಿ ಕರಗಲ್ಲಿವರೆಗೂ ಮಿಕ್ಸ್ ಮಾಡ್ಬೇಕು. ಅದಕ್ಕೆ ಒಂಚೂರು ಎಸೆನ್ಸ್ ಹಾಕೊಳ್ಳೋದು. ನೀವು ಯಾವ ಕೇಕ್ ಮಾಡ್ತಾ ಇದ್ದೀರಾ ಅದನ್ನ ಎಸೆನ್ಸ್ ಹಾಕೋಬಹುದು. ಇಲ್ಲ ಅಂದ್ರೆ ನೀವು ವೆನಿಲಾ ಎಸೆನ್ಸ್ ಕಾಮನ್ ಆಗಿ ಕೂಡ ಹಾಕೋಬಹುದು. ನಾನ್ ಮ್ಯಾಂಗೋ ಎಸೆನ್ಸ್ ಹಾಕೊಂಡಿದೀನಿ, ಒಂದು 2 ರಿಂದ 3 ಡ್ರಾಪ್ಸ್ ಆಗುವಷ್ಟು. ಇದನ್ನ ಮಿಕ್ಸ್ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ವಿಪ್ಪಿಂಗ್ ಕ್ರೀಮ್, ಕೋಲ್ಡ್ ಕೇಕ್ಗೆ ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡೋದು. ಒಂದು ಟೊಫಿನ್ ಬ್ರ್ಯಾಂಡ್ ಇದೆ ನನ್ನ ಹತ್ರ, ಇನ್ನೊಂದು ಅಮೂಲ್ ಬ್ರ್ಯಾಂಡ್ ಇದೆ. ಈ ತರ ಸುಮಾರು ಬ್ರ್ಯಾಂಡ್ಸ್ ಗಳು ಸಿಗ್ತವೆ ನಿಮಗೆ ಮಾರ್ಕೆಟ್ ಅಲ್ಲಿ. ನೀವು ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು. ಇದನ್ನ ಯಾವಾಗ್ಲೂ ಫ್ರಿಡ್ಜ್ ಅಲ್ಲೇ ಎತ್ತಿಟ್ಟಿರ್ಬೇಕು. ಕೇಕ್ ಮಾಡೋಕ್ಕಿಂತ ಒಂದ್ ಹಾಫ್ ಅನ್ ಅವರ್ ಮುಂಚೆ ಇದನ್ನ ಹೊರಗಡೆ ಎತ್ತಿಟ್ಕೋಬೇಕು. ಆಗ ಇದು ಲಿಕ್ವಿಡ್ ಫಾರ್ಮಿಗೆ ಬರುತ್ತೆ. ಅದನ್ನ ಚೆನ್ನಾಗಿ ಶೇಕ್ ಮಾಡ್ಬೇಕು. ನೋಡಿ ಈ ತರ ಲಿಕ್ವಿಡ್ ಫಾರ್ಮ್ ಅಲ್ಲಿನೇ ಇರ್ಬೇಕು ವಿಪ್ಪಿಂಗ್ ಕ್ರೀಮು. ನೀವೇನಾದ್ರೂ ಫ್ರಿಡ್ಜ್ ಇಂದ ಡೈರೆಕ್ಟ್ ಆಗಿ ತಗೊಳಕ್ ಹೋದ್ರೆ ಅದು ಗಟ್ಟಿಯಾಗಿರುತ್ತೆ. ಅವಾಗ ಎಷ್ಟೇ ನೀವು ಬೀಟ್ ಮಾಡಿದ್ರು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ನಿಮ್ಗೆ ಸಿಗೋದಿಲ್ಲ. ಓಕೆನಾ? ಈ ತರ ಲಿಕ್ವಿಡ್ ಫಾರ್ಮ್ ಅಲ್ಲಿ ಆದ್ಮೇಲೆನೆ ಇದನ್ನ 1 ಕಪ್ ಆಗಷ್ಟು ನಾನು ಹಾಕೊಂಡು ಬೀಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೀನಿ. ಮೊದ್ಲಿಗೆ 1ನೇ ಸ್ಟೆಪ್ ಇಂದ 2nd ಸ್ಟೆಪ್, 3rd ಸ್ಟೆಪ್, 4th ಸ್ಟೆಪ್ ಹೀಗೆ ಸ್ಪೀಡ್ ನ ಜಾಸ್ತಿ ಮಾಡ್ತಾ 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 ಬೀಟ್ ಮಾಡ್ಬೇಕು. ಇದು 3 ರಿಂದ ಒಂದ್ 4 ನಿಮಿಷದೊಳಗಡೆನೆ ಬೀಟ್ ಆಗೋಗುತ್ತೆ. ರಿಸ್ಕ್ ಇಂದ ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ನೋಡಿ ಯಾವ ರೀತಿ ಬೀಟ್ ಆಗ್ತಾ ಇದೆ. ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥದ್ದು ಕ್ರೀಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಹಿಂಗೆ ಆಗ್ತಿರ್ಬೇಕು. ಮತ್ತೆ ರೌಂಡ್ ಫಾರ್ಮೆಟ್ ಅಲ್ಲೇನೆ ನೀವು ಇದನ್ನ ತಿರುಗಿಸಿ ಮಾಡ್ಬೇಕು. ನೋಡಿ ಇದಕ್ಕೆ ಈ ತರ ಸ್ಟಿಫ್ ಫಿಕ್ಸ್ ಅಂತ ಅಂತೀವಿ. ಅಂದ್ರೆ ಈ ತರ ಚೂಪಾಗಿ ಹಿಂಗ್ ಎತ್ತಿದ್ರೆ ಬರ್ಬೇಕು. ನೋಡಿ ಇವಾಗ ಡಬ್ಬು ಒಳ್ಳಿಸ್ ಹಾಕಿದ್ರುನು ನಾನು ಅದು ಕ್ರೀಮ್ ಒಂಚೂರು ಕೆಳಗಡೆ ಜಾರ್ತಾ ಇಲ್ಲ. ಈ ರೀತಿ ಇದ್ರೆ ಪರ್ಫೆಕ್ಟ್ ಆಗಿ ಬಂದಿದೆ ಕ್ರೀಮ್ ಅಂತ ಅರ್ಥ. ಇನ್ನು ಇದಕ್ಕಿಂತ ಜಾಸ್ತಿ ಬಿಟ್ ಮಾಡಕ್ಕೆಲ್ಲ ಹೋಗ್ಬೇಡಿ. ಬೆಂಡ್ ತರ ಆಗ್ಬಿಡುತ್ತೆ ಕ್ರೀಮು. ಬೆಂಡ್ ತಿಂದಂಗ ಅನ್ಸುತ್ತೆ, ಅದ್ರಲ್ಲಿ ಏನು ಟೇಸ್ಟ್ ಉಳಿಯೋದಿಲ್ಲ. ಓಕೆನಾ? ಇದು ಪರ್ಫೆಕ್ಟ್ ಆಗಿದೆ. ಈ ತರ ಇದ್ರೆ ಸಾಲ್ಕು.
ಈಗ ಇದು ಸ್ಪಾಂಜ್ ನಮ್ದು ಪೂರ್ತಿ ತಣ್ಣಗಾಗಿದೆ. ಇದನ್ನ ಡಿಮೋಲ್ಡ್ ಮಾಡೋಣ ಟಿನ್ನಿಂದ. ನೋಡಿ ಈ ರೀತಿ ಬೆಂದಿದೆ. ನಾವು ಗ್ಯಾಸ್ ಮೇಲೆ ಮಾಡೋದ್ರಿಂದ ಸ್ವಲ್ಪ ಅಷ್ಟು ಕಾಮನ್ ಆಗಿ ಹೊತ್ತಿರುತ್ತೆ, ಅದರಿಂದ ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಹೋಮ್ ಮೇಡ್ ಕೇಕ್ ಅಲ್ಲ, ಹಿಂಗೆ ಇರೋದು, ಬಟ್ ಹೆಲ್ದಿ ಆಗಿರ್ತವೆ. ನಿಮಗ್ ಬೇಕಂದ್ರೆ ಅದು ಹೊತ್ತಿರೋದ್ ತಕೋತೀನಿ ಅಂದ್ರೆ ಸೀದಿರೋದನ್ನ ತಕೋಬಹುದು, ಇಲ್ಲ ಅಂದ್ರೂ ಪರವಾಗಿಲ್ಲ. ಸ್ವೀಟ್ ಇರುತ್ತಲ್ಲ ಕ್ರೀಮ್ ಎಲ್ಲ, ಅದರಲ್ಲಿ ಏನು ಅದ್ರದ್ದು ಡಿಫ್ರೆನ್ಸ್ ಆಗಲ್ಲ. ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಪಾಂಜ್ ಎಷ್ಟು ಸೂಪರ್ ಆಗಿ ಬಂದಿದೆ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಒಂಚೂರು ನಡುವೆ ಬ್ರೇಕ್ ಆಗ್ತಾ ಇಲ್ಲ. ನಾನು ಸ್ಲೈಸ್ ಕಟ್ ಮಾಡಿದಾಗ ಬ್ರೇಕ್ ಆಗ್ತಾ ಇಲ್ಲ ಅಂದ್ರೆ ನಮ್ದು ಸ್ಪಾಂಜ್ ಸೂಪರ್ ಆಗಿ ಬಂದಿದೆ ಅಂತ ಅರ್ಥ. ನೋಡಿ, ನಾನು ಇದನ್ನ ಸ್ಪಾಂಜ್ ನ 3 ಲೇಯರ್ ಆಗಿ ಕಟ್ ಮಾಡಿದ್ದೀನಿ. ಓಕೆನಾ? 3 ಲೇಯರ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಂಡು ಈಗ ನಾವು ಇದಕ್ಕೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಇದಕ್ಕೆ ನಾನು ಕೇಕ್ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನಾನು ಮನೇಲೆ ಮಾಡಿರೋದು. ಆ ರೆಸಿಪಿನ ನಾನು ಹಾಕಿಲ್ಲ, ಯಾಕಂದ್ರೆ ಲಾಂಗ್ ವಿಡಿಯೋ ಆಗುತ್ತೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಶೇರ್ ಮಾಡ್ಕೋತೀನಿ ನಿಮ್ ಜೊತೆ. ಮತ್ತೆ ಒಂದ್ ಪೈಪಿಂಗ್ ಬ್ಯಾಗ್ ಯೂಸ್ ಮಾಡ್ಬೇಕಾಗುತ್ತೆ ನಾವು ಡೆಕೋರೇಷನ್ ಮಾಡಕ್ಕೆ. ನಿಮ್ ಹತ್ರ ಪೈಪಿಂಗ್ ಬ್ಯಾಗ್ ಇಲ್ಲ ಅಂದ್ರೆ ಆಯಿಲ್ ಯೂಸ್ ಮಾಡುವಂತ ಪಾಕೆಟ್ ಆಗಿರ್ಲಿ, ಅಥವಾ ಬೇರೆ ಹಾಳಿ ಇರುತ್ತಲ್ಲ, ಆ ಹಾಳಿಯಲ್ಲಿ ಕೂಡ ನಾವು ಮೆಹಂದಿ ಕೋನ್ ತರ ಶೇಪ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಕೂಡ ನಾವು ಹಾಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ನನ್ನ ಹತ್ರ ಪೈಪಿಂಗ್ ಬ್ಯಾಗ್ ಇದೆ, ಅದರಿಂದ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಗ್ಲಾಸ್ಗೆ ಪೈಪಿಂಗ್ ಬ್ಯಾಗ್ ಈ ರೀತಿ ಹಾಕಿ ಅದರಲ್ಲಿ ಜೆಲ್ ಹಾಕೊಂಡ್ಬಿಟ್ಟು ಅದನ್ನ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಪೈಪಿಂಗ್ ಬ್ಯಾಗ್ಗೆ ನಾನು ಈ ರೀತಿ ನೋಸಲ್ ಹಾಕೋತಾ ಇದ್ದೀನಿ. ಇದು ಯಾಕೆ ಅಂದ್ರೆ ಕೇಕ್ ಮೇಲೆ ಡೆಕೋರೇಷನ್ ಮಾಡಕ್ಕೆ, ಡಿಸೈನ್ ಮಾಡಕ್ಕೆಲ್ಲ ಬೇಕಾಗುತ್ತೆ. ಈ ತರ ಸುಮಾರು ಡಿಸೈನ್ಸ್ ಇರೋ ನೋಸಲ್ ಸಿಕ್ತಿರ್ತವೆ ಮಾರ್ಕೆಟ್ ಅಲ್ಲಿ. ನಾನು ಈ ನೋಸಲ್ ನ ಯೂಸ್ ಮಾಡ್ಕೊಂಡು ಇವತ್ತು ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಪೈಪಿಂಗ್ ಬ್ಯಾಗ್ದು ಸ್ವಲ್ಪ ತುದಿ ಕಟ್ ಮಾಡಿ ನೋಸಲ್ ನ ಅದ್ರಲ್ಲಿ ಸೇರಿಸ್ಬಿಟ್ಟು ಗ್ಲಾಸ್ ಒಳಗಡೆ ಪೈಪಿಂಗ್ ಬ್ಯಾಗ್ ಹಾಕಿ ಅದರಲ್ಲಿ ನಾವು ಕ್ರೀಮ್ ನ ಫಿಲ್ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಕ್ರೀಮ್ ನ ಫಿಲ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಹೊತ್ತು ಬೇಕಿದ್ರೆ ನಿಮ್ಗೆ ಇನ್ನೂ ತಡ ಇದ್ರೆ ಅದನ್ನ ಫ್ರಿಜ್ ಅಲ್ಲಿ ಕೂಡ ನೀವು ಎತ್ತಿಟ್ಕೋಬಹುದು. ಈ ರೀತಿ ನಾವು ಹಿಂದಿಂದ ಪ್ರೆಸ್ ಮಾಡಿದ್ರೆ ಕ್ರೀಮ್ ಎಲ್ಲ ನೀಟಾಗಿ ಬರುತ್ತೆ. ಇಲ್ಲ ಅಂದ್ರೆ ಅಲ್ಲಿ ಏರ್ ತುಂಬಿಕೊಂಡ್ರೆ ಚೆನ್ನಾಗಿ ಡೆಕೋರೇಷನ್ ಮಾಡೋವಾಗ ಅಲ್ಲಲ್ಲೇ ಕಟ್ ಆಗ್ಬಿಡುತ್ತೆ ಕ್ರೀಮ್. ನೋಡಿ ಈ ರೀತಿ ಫುಲ್ಫಿಲ್ ಮಾಡಿ ಎತ್ತಿಟ್ಕೊಳ್ಳೋಣ. ಮತ್ತೆ ಇನ್ನಿಷ್ಟು ಕ್ರೀಮ್ ಇದೆ ಡೆಕೋರೇಷನ್ ಮಾಡಕ್ಕೆ. ಕೇಕ್ ಸ್ಟ್ಯಾಂಡ್ಗೆ ಮೊದಲಿಗೆ ಸ್ವಲ್ಪ ಕ್ರೀಮ್ ಹಚ್ಕೋತಾ ಇದ್ದೀನಿ, ಯಾಕಂದ್ರೆ ಬ್ರೆಡ್ ಜಾರ್ ಹೋಗ್ಬಾರ್ದು ಡೆಕೋರೇಷನ್ ಮಾಡುವಾಗ ಅಂತ ಅಷ್ಟೇ. ಈಗ ಇದಕ್ಕೆ ಶುಗರ್ ಸಿರಪ್ ನ ಹಾಕೋತಾ ಇದ್ದೀನಿ. ಈವನ್ ಆಗಿ ಈಕ್ವಲ್ ಆಗಿ ಸ್ಪ್ರೆಡ್ ಆಗ್ಬೇಕು. ಜಾಸ್ತಿನೂ ಹಾಕೋಬಾರ್ದು, ಕಡಿಮೆನೂ ಹಾಕೋಬಾರ್ದು. ಕಡಿಮೆ ಹಾಕೊಂಡ್ರೆ ಡ್ರೈ ಆಗುತ್ತೆ, ಜಾಸ್ತಿ ಹಾಕೊಂಡ್ರೆ ಕೇಕ್ ಎಲ್ಲ ಫುಲ್ ಸ್ಮೂತ್ ಆಗಿ ಕೈಗೆ ಸಿಗಲ್ಲ, ಹಂಗಾಗುತ್ತೆ. ನೀಟಾಗಿ ಶುಗರ್ ಸಿರಪ್ ಹಾಕೊಂಡ್ಮೇಲೆ ಒಂದ್ ಲೇಯರ್ ಕ್ರೀಮ್ ಹಾಕೊಂಡ್ಬಿಟ್ಟು ಅದನ್ನ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ಮ್ಯಾಂಗೋ ಫ್ಲೇವರ್ ಕೇಕ್ ಮಾಡ್ತಿರೋದ್ರಿಂದ ಮ್ಯಾಂಗೋ ಫ್ಲೇವರ್ದು ಕ್ರಶ್ ಯೂಸ್ ಮಾಡ್ಕೋಬೇಕು. ನಾನಿಲ್ಲಿ ಮಾಲಾ ಬ್ರ್ಯಾಂಡ್ದು ಕ್ರಶ್ ನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಶೇಕ್ ಮಾಡಿ ಬಾಟ್ಲ್ ಓಪನ್ ಮಾಡ್ಬೇಕು. ಆ ನಂತರ ಅದನ್ನ ನಾವು ಕ್ರಶ್ ನ ಈ ಕ್ರೀಮ್ ಮೇಲ್ಗಡೆ ಒಂದ್ ಲೇಯರ್ ಹಾಕೋಬೇಕು. ನೀವು ಯಾವ ಫ್ಲೇವರ್ ಯೂಸ್ ಮಾಡ್ತೀರಾ ಆ ಫ್ಲೇವರ್ ಕೇಕ್ ರೆಡಿ ಆಗುತ್ತೆ. ಸ್ಟ್ರಾಬೆರಿ, ಪೈನಾಪಲ್, ಈ ತರ ವೆರೈಟಿ ಎಲ್ಲ ಸಿಗುತ್ತೆ. ಅದಾದ್ಮೇಲೆ ಮತ್ತೆ ನಾವು 2ನೇ ಲೇಯರ್ ಇಟ್ಬಿಟ್ಟು ಅದಕ್ಕೂ ಕೂಡ ನೀಟಾಗಿ ಶುಗರ್ ಸಿರಪ್ ನ ಹಾಕೋಬೇಕು. ಹಾಕೊಂಡು ಮತ್ತೆ ಒಂದ್ ಲೇಯರ್ ಕ್ರೀಮ್ ಹಾಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ. ನಾವು ಎಷ್ಟು ಈವನ್ ಆಗಿ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೋತೀವಿ, ಕೇಕ್ ಫಿನಿಶಿಂಗ್ ಅಷ್ಟು ನೀಟಾಗಿ ಬರುತ್ತೆ. ಮತ್ತೆ ಸೈಡ್ ಅಲ್ಲೂ ಕೂಡ ಕ್ರೀಮ್ ಹಚ್ಕೊಂಡ್ಬಿಟ್ಟು ನೀಟಾಗಿ ಬ್ರೆಡ್ ನ ಕವರ್ ಮಾಡ್ಕೋತಾ ಇದ್ದೀನಿ. ಇದು ಮೊದ್ಲೇ ಹಂಗೆ ರಫ್ ಫಿನಿಶಿಂಗ್ ಮಾಡ್ತಿರೋದು. ಲಾಸ್ಟಿಗೆ ಫೈನಲ್ ಫಿನಿಶಿಂಗ್ ಇನ್ನು ಆಮೇಲೆ ಮಾಡೋದಿದೆ. ಮತ್ತೆ ಸೆಕೆಂಡ್ ಸ್ಟೆಪ್ ಕೂಡ ನಾನಿಲ್ಲಿ ಮ್ಯಾಂಗೋ ಕ್ರಶ್ ನ ಹಾಕೊಂಡ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಥರ್ಡ್ ಲೇಯರ್ ನ ಹಾಕೊಂತಾ ಇದ್ದೀನಿ. ಥರ್ಡ್ ಲೇಯರ್ ಅಲ್ಲೂ ಕೂಡ ಶುಗರ್ ಸಿರಪ್ ಹಾಕೊಂಡ್ಬಿಟ್ಟು ಕ್ರೀಮ್ ಹಚ್ಕೊಳ್ಳೋದು. ಮೇಲ್ಗಡೆ ಯಾವ್ದು ಕ್ರಶ್ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾನು ಯಾವಾಗ್ಲೂ ಮಾಲಾಸ್ ಬ್ರ್ಯಾಂಡೇ ಯೂಸ್ ಮಾಡೋದು. ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ, ಕ್ವಾಲಿಟಿ ಕೂಡ ಸೂಪರ್ ಆಗಿದೆ. ಮೇಲ್ಗಡೆನೂ ಕೂಡ ಕ್ರೀಮ್ ಹಾಕೊಂಡ್ಬಿಟ್ಟು ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಈ ರೀತಿಯಾಗಿ ಡೆಕೋರೇಷನ್ ಮಾಡ್ಕೋಬೇಕಾಗುತ್ತೆ. ಇದು ಕೋಲ್ಡ್ ಕೇಕ್ ಆಗಿರೋದ್ರಿಂದ ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀವಿ. ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಶುಗರ್ ಸಿರಪ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ನಾರ್ಮಲ್ ಕೇಕ್ ಮಾಡ್ತಾ ಇದ್ರೆ ಈ ರೀತಿ ಸ್ಟೆಪ್ಸ್ ಯಾವ್ದು ಇರೋದಿಲ್ಲ. ಅದಕ್ಕೆ ಹೊರಗಡೆ ಬೇಕರಿಗಳಲ್ಲೆಲ್ಲ ದಾಲ್ಡಾ ಯೂಸ್ ಮಾಡ್ತಾರೆ, ಬಟ್ ನಾವು ಮನೆಯಲ್ಲಿ ಮಾತ್ರ ಹೆಲ್ತ್ ಪರ್ಪಸ್ಗೋಸ್ಕರ ಅಂತ ನಾವು ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬಹುದು. ಅದನ್ನ ವಿಡಿಯೋನ ಇನ್ನು ಸ್ವಲ್ಪ ದಿನದಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಇವಾಗ ಅದನ್ನ ನೀಟಾಗಿ ಫಿನಿಶಿಂಗ್ ಆದ್ಮೇಲೆ ತಗೊಂಡ್ಬಿಟ್ಟು ನಾನು ಒಂದ್ ಪ್ಲೇಟ್ ಒಳಗಡೆ ಎತ್ತಿಡ್ತಾ ಇದ್ದೀನಿ.
ಅದ್ರದ್ದು ಕಾರ್ಡ್ಬೋರ್ಡ್ ಇಲ್ಲ ನನ್ನ ಹತ್ರ. ಆದ್ರಿಂದ ನಾನು ಪ್ಲೇಟ್ ಒಳಗಡೆ ಫೈನಲ್ ಫಿನಿಶಿಂಗ್ ಮಾಡಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡ್ಬಿಟ್ಟು ಈ ನಾವು ಫಿನಿಶಿಂಗ್ ಮಾಡ್ಕೊಳ್ಳೋಕೆ ಡೆಕೋರೇಷನ್ ಮಾಡಕ್ಕೆ ಯೂಸ್ ಮಾಡುವಂತಹ ಈ ಎಲ್ಲ ಐಟಮ್ಸ್ ಇದಾವಲ್ಲ, ಇದಕ್ಕೆ ನಾವು ಸ್ಪ್ಯಾಚುಲಾ ಹಾಗೆ ಪ್ಯಾಲೆಟ್ಸ್ ಅಂತ ಕರಿತೀವಿ. ಲಾಸ್ಟ್ಗೆ ನಾವು ಈ ಕಟ್ ಮಾಡಕ್ ಯೂಸ್ ಮಾಡಿರೋ ಚಾಕುವಿಂದ ಈ ಜಿಗ್ಜಾಗ್ ಡಿಸೈನ್ ನ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡ್ಬಿಟ್ಟು ಔಟ್ಸೈಡ್ ಅಲ್ಲಿ ಎಲ್ಲ ಹತ್ಕೊಂಡಿರುತ್ತಲ್ಲ ಕ್ರೀಮು, ಅದನ್ನ ನೀಟಾಗಿ ತಕ್ಕೋತಾ ಇದ್ದೀನಿ. ತಕೊಂಡ್ಬಿಟ್ಟು ಈಗ ಜೆಲ್ನ ಹಾಕೊಳ್ಳೋಣ. ನಿಮ್ಗೆ ಫುಲ್ ಜೆಲ್ಲಿಂದಾನೇ ಕವರ್ ಮಾಡ್ಕೊಳ್ಳೋದು, ಫುಲ್ ಎಲ್ಲೋ ಆಗಿ ಕಾಣ್ಬೇಕು ಅಂದ್ರೆ ನೀವು ಪೂರ್ತಿಯಾಗಿ ಕೂಡ ಅದಕ್ಕೆ ಎಲ್ಲೋ ಜೆಲ್ ಹಾಕ್ಬೋದು. ನಾನು ಸ್ವಲ್ಪ ಮಾತ್ರ ಹಾಕೋತಾ ಇದ್ದೀನಿ. ಜೆಲ್ ಕೂಡ ಹೋಮ್ ಮೇಡ್ ನಾನ್ ಮಾಡಿರೋದು. ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ ಜೊತೆ. ಈ ರೀತಿಯಾಗಿ ಒಂದು ಚಿಕ್ಕದಾಗಿ ಒಂದು ದೊಡ್ಡದಾಗಿ ಎಳೆ ಈ ರೀತಿಯಾಗಿ ಜೆಲ್ಲಿಂದ ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ನೋಸಲ್ ಹಾಕಿ ಮತ್ತೆ ಕ್ರೀಮ್ ಹಾಕಿ ಇಟ್ಟಿದ್ನಲ್ಲ, ಅದರಿಂದ ನಾನು ಒಂದು ಸಿಂಪಲ್ ಆಗಿ ಈಸಿ ಆಗಿರುವಂತ ಡಿಸೈನ್ ನ ಮಾಡ್ಕೋತಾ ಇದ್ದೀನಿ. ಬೇಸಿಕ್ ಏನು ನನ್ ಕೇಕ್ ಬಗ್ಗೆ ಗೊತ್ತಿಲ್ಲ ಅಂದವರು ಕೂಡ ನೀವು ನೀಟಾಗಿ ಇದನ್ನ ಮಾಡ್ಕೋಬಹುದು. ಅಷ್ಟು ಈಸಿಯಾಗಿ ಎಲ್ಲಾ ಟಿಪ್ಸ್ ಅನ್ನು ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದ್ ಮರಿಬೇಡಿ. ಹಾಗೆ ನನ್ನ ಚಾನೆಲ್ ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಬಿಟ್ಟು ಆಲ್ ಅಂತ ಟೈಪ್ ಮಾಡಿ. ಈ ರೀತಿ ಮಾಡೋದ್ರಿಂದ ನನ್ನ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗ್ ಬರುತ್ತೆ. ನಾನು ಇದನ್ನ ನಮ್ಮ ಅತ್ತಿಗೆ ಬರ್ಡೇಗೆ ಅಂತ ಮಾಡ್ತಿರೋದ್ರಿಂದ ಅವ್ರ ಹೆಸರು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಂಡಿದ್ದೀನಿ ಡಿಸೈನ್ ನ. ನೀವು ಪಕ್ಕ ಈ ಕೇಕ್ ರೆಸಿಪಿನ ಒಂದ್ಸರ್ತಿ ಟ್ರೈ ಮಾಡ್ಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಸುಮಾರು ವೆರೈಟಿ ಕೇಕ್ ಗಳನ್ನ ಮಾಡೋದಿದೆ. ಮುಂದೆ ಬೇರೆ ಬೇರೆ ಕೇಕ್ ಗಳನ್ನ ಮಾಡ್ತಾ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.